ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಜನ್ಮ ತಾಳುವ ಜೀವಾತ್ಮಗಳಿಗೆ ಮಾನವ ದೇಹವನ್ನ ಪಡೆಯುವುದು ಸಾಧಿಸುವುದು ಸವಾಲು. ಒಂದೊಮ್ಮೆ ಪಡೆದರೂ ಅದು ನಾಶವಾಗುವುದು. ಈ ನಡುವೆ ಮಾನವ ಜೀವನವನ್ನ ಸಾಧಿಸಿದರೂ ಅವರು ಶ್ರೀಹರಿಯ ಭಕ್ತರ ಸಹವಾಸದಲ್ಲಿ ಆನಂದದ ಅನುಭವಾಮೃತ ಸವಿಯುವುದು ಕಷ್ಟವೇ. ಶ್ರೀರಾಮನು ರಾವಣನ ವಧಿಸಿ ಲಂಕೆಯನ್ನಾಳಲಿಲ್ಲ. ಸಾತ್ವಿಕನಾದ ವಿಭೀಷಣನನ್ನ ಪಟ್ಟದಲ್ಲಿ ಕುಳ್ಳಿರಿಸಿ ಹೊರಟನದು ಅಯೋಧ್ಯೆಯೆಡೆಗೆ ಅಗ್ನಿ ಪರೀಕ್ಷೆಯಲ್ಲಿ ಮಿಂದಿದ್ದ ಜಾನಕಿಯ ಸಹಿತ. ನಂದಿ ಗ್ರಾಮದಲ್ಲಿ ಭರತ ಕಾಯುತ್ತಿದ್ದ. ಅಣ್ಣ ಶ್ರೀರಾಮನ ಪಾದುಕೆಗಳ ಸಿಂಹಾಸನದಲ್ಲಿರಿಸಿದ್ದ. बोलो श्री रामचंद्र की जय, 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 बोलो श्री रामचंद्र की ರವಿವಂಶದ ವಿಭುಗಳಿಗೆ ರಾಜಗುರುವೆನಿಸಿದ ಬ್ರಹ್ಮ ಋಷಿ ವಸಿಷ್ಠ. ಸೀತಾರಾಮ ರಾಜರಾಮನಾದ. ಕಳೆಯಿತು ಕತ್ತಲೆ, ಹೊಳೆಯಿತು ಬೆಳಕು. ಸಾಕೇತಕ್ಕೆ ಪ್ರಭುವಾದನು ರಘುವಾದನು ರಘುರಾಮ. ಭರತ ಭೂಮಿಯ ಜನಮನದ ಮಂದಿರದಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನ. जय जय राम जय जय राम जय जय सीताराम. जय जय राम जय जय राम जय जय सीताराम. जय जय राम जय जय राम जय जय सीताराम. जय जय राम जय जय राम जय जय सीताराम. जय जय राम जय जय राम जय जय सीताराम.
ಋತುಗಳು ಉರುಳಿದವು. ಅವಧಿ ದಶಸಹಸ್ರ ಸಂವತ್ಸರಗಳಾದವು. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀರಾಮನ ಆಳ್ವಿಕೆ ಸುಕ್ಷೇಮದಿಂದಿತ್ತು. ಲೋಕಾಭಿರಾಮನಾದ ಶ್ರೀರಾಮನ ರಾಜ್ಯಭಾರವು ಶ್ರೇಷ್ಠ ರೀತಿಯಲ್ಲಿ ಮುಂದುವರಿಯಿತು. ಸುಖವೇ ನದಿಯಾಗಿ ಹರಿದು ಸಂತಸದ ಕಡಲಿನಲ್ಲಿ ಲೀನವಾಯಿತು. ಅತ್ತ ಶ್ರೀಮನ್ನಾರಾಯಣನ ವೈಕುಂಠ ಕಾಯುತ್ತಿತ್ತು ರಘುರಾಮನ ಮರಳುವಿಕೆಗಾಗಿ. ಜೀವಾತ್ಮವೊಂದು ಮಾನುಷ್ಯ ದೇಹಿಯಾಗಿ ಹೇಗೆ ಬಾಳಬೇಕು ಎನ್ನುವುದಕ್ಕೆ ಶ್ರೀರಾಮನೇ ಆದರ್ಶ. ಕಾಲಪುರುಷ ಬಂದು ಕುಳಿತ ಸಾಕೇತದ ಅರಮನೆಯಲ್ಲಿ, ಅಂತರಂಗದ ಕೋಣೆಯಲ್ಲಿ. ಉದ್ಯುಕ್ತಳಾದ ಸರಯು ನದಿಯು ವೇಗದಿಂದ ಝಳಝಳನೆ ಹರಿಯುತ್ತಿದ್ದಳು. ಸುಳಿಗಳ ರಾಶಿಯಿಂದೊಡಗೂಡಿ ಪ್ರವಹಿಸುತ್ತಿದ್ದ ನದಿಯ ದಡಕ್ಕೆ ಹೆಜ್ಜೆಗಳನ್ನಿರಿಸಿ ರಘುವರನು ತೆರಳಿದ ವೈಕುಂಠಕ್ಕೆ ಲಕ್ಷ್ಮಣನ ಜೊತೆ. ಸರಾಯು ಹರಿಯುತ್ತಲೇ ಇದ್ದಳು. ನಿತ್ಯ ನಿರಂತರವಾಗಿ ಕಾಲವು ಓಡುತ್ತಲೇ ಇತ್ತು. ಕಾಲಗರ್ಭದಲ್ಲಿ ಎಲ್ಲ ಗರ್ವಗಳು ಕರಗಲೇಬೇಕು. ಪಾಟಲಿಪುತ್ರವನ್ನ ರಾಜಧಾನಿಯಾಗಿರಿಸಿಕೊಂಡು ಆಳುತ್ತಿದ್ದ ಗುಪ್ತ ವಂಶದ ದೊರೆ ಸ್ಕಂದಗುಪ್ತ. ಆತ ತನ್ನನ್ನು ಪ್ರಭು ಶ್ರೀರಾಮನ ವಂಶಜನೆಂದು, ರಾಜ ವಿಕ್ರಮಾದಿತ್ಯನೆಂದು ಘೋಷಿಸಿಕೊಂಡಿದ್ದ. ಎಲ್ಲಕ್ಕಿಂತ ಮಿಗಿಲಾಗಿ ಸ್ಕಂದಗುಪ್ತ ರಘುರಾಮನ ಭಕ್ತನಾಗಿದ್ದ. ಆ ಭಕ್ತಿಯೇ ಅವನನ್ನ ಸರಾಯು ತೀರದ ಅಯೋಧ್ಯೆಗೆ ಎಳೆತಂದಿತ್ತು. ವಿಶ್ರಾಂತಿಯಲ್ಲಿದ್ದ ಸ್ಕಂದಗುಪ್ತ ನಿರ್ಜನಾರಣ್ಯದಲ್ಲಿ ರಾಮನಾಮ ಸ್ಮರಣೆಯ ಕೇಳಿ ಅಚ್ಚರಿಗೊಳಗಾದ. ಅರಮನೆಗೆ ಮರಳಿದವನೇ ವಿಶೇಷ ಸಭೆ ಏರ್ಪಡಿಸಿ ಅಯೋಧ್ಯೆಯ ಸಂತ ಸಮೂಹವನ್ನ ಕರೆಸಿಕೊಂಡ. ಮಹಾಮಂತ್ರಿಗಳೇ, ಅಯೋಧ್ಯೆಯ ಮಹಾಂತ ಸಂತ ಸಮೂಹವು ಈ ಸಭೆಯಲ್ಲಿ ಹಾಜರಿರುವರೇ? ಹೌದು ಮಹಾಪ್ರಭು, ಮಹಾಂತ ಸಂತ ಪ್ರಮುಖರು ಹಾಜರಿರುವರು. ಸರಿ ಸರಿ. ಸಭೆಯಲ್ಲಿರುವ ಪವಿತ್ರ ಅಯೋಧ್ಯೆಯ ಸಂತ ಪ್ರತಿನಿಧಿಗಳಿಗೆ ವಿಕ್ರಮಾದಿತ್ಯನ ಪ್ರಣಾಮಗಳು. ನನಗೆ ರಾಮಭಕ್ತಿಯ ಭಾವಸ್ಫೋಟವಾಗಿದೆ. ರಾಮನ ಮಹಿಮೆಯನ್ನ ಹೊಗಳಲು ಹೊರಟರೆ ಪದಗಳೇ ಸೋಲುತ್ತವೆ. ಅಂತಹ ಪುರುಷೋತ್ತಮ ಶ್ರೀರಾಮಚಂದ್ರ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ಸರಾಯು ತೀರದ ಅವಳಿ ನಗರಗಳಾದ ಸಾಕೇತ ಮತ್ತು ಅಯೋಧ್ಯೆಯನ್ನ ಮರುನಿರ್ಮಾಣ ಮಾಡಬೇಕೆಂಬುದು ನಮ್ಮ ಅಪೇಕ್ಷೆ. ರಘುನಂದನನ ಜನ್ಮಸ್ಥಳದಲ್ಲಿ ದಿವ್ಯವೂ ಭವ್ಯವೂ ಆದ ಅದ್ಭುತ ಪರಿಕಲ್ಪನೆಯ ರಾಮ ಮಂದಿರ ನಿರ್ಮಾಣವಾಗಲಿ. ಜೈ ಶ್ರೀರಾಮ್. जय श्री राम। ಕಾಲ ಉರುಳುತ್ತಲೇ ಇತ್ತು. ಸರಾಯು ಹರಿಯುತ್ತಲೇ ಇದ್ದಳು. ಭಾರತದ ಪವಿತ್ರ ಮಣ್ಣಿಗೆ ಮೊಘಲ್ ಸಾಮ್ರಾಜ್ಯದ ಕರಿಛಾಯೆ ಬಿತ್ತು. ದಂಡನಾಯಕರೇ, ನಮ್ಮ ಆಗ್ರದ ಮೂಗಿನ ನೇರಕ್ಕಿರುವ ಆ ರಾಜ್ಯದ ಹೆಸರೇನು? ತಾವು ಫೈಜಾಬಾದ್ ಬಗೆಗೆ ಕೇಳುತ್ತಿರುವಿರೇ ಬಾದ್ಶಾ? ಹಾ ಹಾ, ಅಲ್ಲಿಯೇ ಹತ್ತಿರ ಇನ್ನೊಂದು ನಗರ ಇದೆಯಲ್ಲ,
ನದಿಯ ದಂಡೆಯಲ್ಲಿ ಕಾಪೀರ ಹಿಂದೂಗಳ ಪವಿತ್ರ ಸ್ಥಾನ. ಓ, ಹಿಂದೂ ಪುರೋಹಿತರ ಆ ಅಯೋಧ್ಯೆ. ಹೌದು ಹೌದು, ಅಯೋಧ್ಯೆ. ಅಲ್ಲಿ ಕಾಪೀರರ ದೇವರು ಶ್ರೀರಾಮನ ಮಂದಿರ ಇದೆಯಲ್ಲ. ಅದೊಂದೇ ಅಲ್ಲ, ಅಲ್ಲಿ ನೂರಾರು ಮಂದಿರಗಳಿವೆ. ಕಾಫೀರ ಹಿಂದೂಗಳ ಶ್ರದ್ಧೆಯ ಕೇಂದ್ರ. ಮೀರ್, ಅದೇ ಅದೇ ಅಲ್ಲಿರುವ ಶ್ರೀರಾಮನ ಮಂದಿರ ನನ್ನನ್ನು ತಲ್ಲಣಗೊಳಿಸುತ್ತಿದೆ. ಅದನ್ನು ಧ್ವಂಸಗೊಳಿಸು. ಅಷ್ಟೇ ಸಾಲದು ಬಾದ್ಶಾ, ಆ ರಾಮ ಮಂದಿರವನ್ನು ಧ್ವಂಸಗೊಳಿಸಿ ಅದೇ ಅದೇ ಜಾಗದಲ್ಲಿ ದೊಡ್ಡದಾದ ಇಡೀ ಅಯೋಧ್ಯೆಗೆ ಕಾಣುವಂತ ಮಸೀದಿ ನಿರ್ಮಿಸೋಣ. ಅಚ್ಚ ಅಚ್ಚ, ಹಾಗೇ ಮಾಡೋಣ. ಹಿಂದೂಗಳ ಪಾಲಿಗೆ ಅಯೋಧ್ಯೆ ಮತ್ತೆ ಬೆಂಗಾಡಾಯಿತು. ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿದ ನಂತರ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹಿಂದೂಗಳು ಹೋರಾಟವನ್ನು ಆರಂಭಿಸಿದರು. 1850ರ ಅವಧಿಯಲ್ಲಿ ಪುನಃ ಹಿಂಸಾತ್ಮಕ ವಿವಾದ ಉಂಟಾಯಿತು. ಅನಾಮಿಕರಂತೆ ಬಂದ ಪರದೇಶಿ ಆಂಗ್ಲರಿಂದ ಭಾರತವೇನೋ ಬಿಡುಗಡೆ ಪಡೆಯಿತು. ಆದರೆ ಪ್ರಭು ಶ್ರೀರಾಮ ಮಾತ್ರ ಇನ್ನೂ ಬಂದಿಯಾಗಿದ್ದ. ಡಿಸೆಂಬರ್ 6, 1992ರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಯೋಧ್ಯೆಯ ಬಾಬರಿ ಮಸೀದಿಯ ಬಳಿ ಲಕ್ಷಗಟ್ಟಲೆ ಹಿಂದೂ ಕರ ಸೇವಕರನ್ನು ಒಳಗೊಂಡ ಶೋಭಾಯಾತ್ರೆಯನ್ನು ಆಯೋಜಿಸಿತು. ಶೋಭಾಯಾತ್ರೆ ಹಿಂಸಾತ್ಮಕವಾಯಿತು. ಕರ ಸೇವಕರು ಭದ್ರತಾ ಪಡೆಗಳನ್ನು ಲೆಕ್ಕಿಸದೆ ಬಾಬರಿ ಮಸೀದಿಯನ್ನ ಉರುಳಿಸಿದ್ರು. ಕೇಂದ್ರ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರವನ್ನು ವಜಾಗೊಳಿಸಿತು. ಕಲ್ಯಾಣ್ ಸಿಂಗ್ ರಾಮ ಮಂದಿರಕ್ಕೋಸ್ಕರ ತಮ್ಮ ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಬೇಕಾಯಿತು. ಇಡೀ ಭಾರತದೆಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮುಂದಿನ ದಿನಗಳಲ್ಲಿ ವಿವಾದಾತ್ಮಕ ಭೂಮಿಯ ಕುರಿತಾಗಿ ಸುದೀರ್ಘ ಕಾನೂನು ವಿವಾದಗಳು ನಡೆದವು. ಪರ ವಿರೋಧ ಚರ್ಚೆಗಳು ನಡೆದವು. ಇಡೀ ದೇಶದಲ್ಲಿ ರಾಮ ಮಂದಿರ ಬಹುದೊಡ್ಡ ವಿಷಯವಾಯಿತು. ಅಲಹಾಬಾದ್ ಕೋರ್ಟ್ನಲ್ಲಿ ಕೂಡ ಹಲವಾರು ಬಾರಿ ಚರ್ಚೆಗಳು ದಾವೆಗಳು ಬಂದವು. ಮುಂದೆ ಅದು
ಸುಪ್ರೀಂ ಕೋರ್ಟ್ನ ಮೆಟ್ಟಿಲೋರಿತು. ಕಡೆಗೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನವೆಂಬರ್ 9, 2019 ಅಂತಿಮ ತೀರ್ಪು ಬರುವ ದಿನಕ್ಕೆ ಇಡೀ ಭಾರತ ಸಾಕ್ಷಿಯಾಯಿತು. ಬಾಬ್ರಿ ಮಸೀದಿ ನಮ್ಮ ಧರ್ಮದ ಭಾವನೆಗಳ ಸಮುಚ್ಚಯ. ಅದು ನಮ್ಮ ಉಸಿರು. ಅನೇಕ ವರ್ಷಗಳಿಂದ ಆ ಭದ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಸುಳ್ಳು. ಅಲ್ಲಿ ಅಗೆದಷ್ಟು ಮೊಗೆದಷ್ಟು ರಾಮನ ಮಂದಿರ ಇತ್ತು ಎನ್ನುವುದಕ್ಕೆ ಕುರುಹುಗಳು ಸಿಕ್ಕಿವೆ. ಶ್ರೀರಾಮ ಆದರ್ಶ ಪುರುಷ. ಅವನು ಹಿಂದೂಗಳ ಅಂತರಂಗದ ಬೆಳಕು. ಆದ್ದರಿಂದ ರಾಮ ಮಂದಿರ ನಿರ್ಮಾಣಕ್ಕೆ ನ್ಯಾಯಾಲಯ ಅನುಮತಿ ನೀಡಬೇಕು. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನ ಕೇಳಿದ ನಂತರ ಅಯೋಧ್ಯೆಯ ರಾಮ ಜನ್ಮಭೂಮಿ ಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು. ಅದೇ 2.77 ಎಕರೆಯಲ್ಲಿ ಮಂದಿರ ನಿರ್ಮಾಣ ಮಾಡಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹಸ್ತಾಂತರಿಸಬೇಕೆಂಬುದು ಈ ದಾವೆಯ ತೀರ್ಪು. ತದನಂತರ ಆಗಸ್ಟ್ 5, 2020 ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದೇ ಕ್ಷೇತ್ರದಲ್ಲಿ ಭವ್ಯವಾದ ರಾಮ ಮಂದಿರದ ಶಿಲಾನ್ಯಾಸಕ್ಕೆ ದಿನವನ್ನ ಇಡಲಾಯಿತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನ ಇದ್ದೇ ಇರುವನು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು
भारत की आस्था में राम है, भारत के आदर्शों में राम है, भारत की दिव्यता में राम है, भारत के दर्शन में राम है। मेरी झोपड़ी के भाग आज खुल जाएंगे, राम आएंगे। मेरी झोपड़ी के भाग आज खुल जाएंगे, राम आएंगे। राम आएंगे, आएंगे, राम आएंगे। राम आएंगे, आएंगे, राम आएंगे। शास्त्रों में कहा गया है, न राम सदस्य राजा पृथ्व्याम नीतिवान अभूत, यानी कि पूरी पृथ्वी पर श्री राम के जैसा नीतिवान शासक कभी हुआ ही नहीं। राम आएंगे तो अंगना सजाऊंगी, दीप जला के दिवाली मैं मनाऊंगी। मेरी झोपड़ी के भाग आज खुल जाएंगे, राम आएंगे। श्री राम की नीति है, भय बिनु होई न प्रीति। इसलिए हमारा देश जितना ताकतवर होगा उतनी ही प्रीति और शांति भी बनी रहेगी। राम झूलेंगे तो पालना झूलाऊंगी, मीठे मीठे मैं भजन सुनाऊंगी। मेरी जिंदगी के सारे दुख मिट जाएंगे, राम आएंगे। मेरी झोपड़ी के भाग आज खुल जाएंगे, राम आएंगे। श्री राम जी का ये संदेश है, जननी जन्मभूमिश्च स्वर्गादपि गरीयसी। अपनी मातृभूमि स्वर्ग से भी बढ़कर होती है। राम आएंगे, आएंगे, राम आएंगे। मेरी झोपड़ी के भाग आज खुल जाएंगे, राम आएंगे। भगवान श्री राम बस आने ही वाले। सियावर रामचंद्र की। सुंदरम समस्त पाप खंडनम स्वभक्त चित्तरंजनम सदैव राममद्वयम्। ವರ್ಷಗಳ ಒತ್ತಿಡಿ ನಾಗರಿಕತೆ ಕಾಯ್ದುಕೊಂಡು ಬಂದ ಹೋರಾಟ ನನಸಾಗುವ ಗಳಿಗೆ ಹಿಂದೂ ಜನರ ನರನಾಡಿಗಳಲ್ಲಿ ಜೀವ ಬಿಂದುವಾಗಿ ಸಂಚರಿಸಿದ ಪ್ರಭು ಶ್ರೀರಾಮಚಂದ್ರನ 5 ಶತಮಾನಗಳ ವನವಾಸ ಮುಗಿಯುವ ಸಮಯವಿದೆ. ಶ್ರೀರಾಮನ ದೇಗುಲಕ್ಕಾಗಿ ಸರಯು ನದಿ ತೀರದಲ್ಲಿ ನಡೆದ 70ಕ್ಕೂ ಹೆಚ್ಚು ಯುದ್ಧಗಳಲ್ಲಿ ಹರಿದು ಹೋದ ಹಿಂದೂ ಭಕ್ತಕೋಟಿಯ ನೆತ್ತರಿಗೆ ಉತ್ತರ ಸಿಗುವ ಕಾಲವಿದು. ನಕಲಿ ಜಾತ್ಯತೀತತೆ, ಓಲೈಕೆ ರಾಜಕಾರಣದ ಪ್ರತಿಮೆಗಳೆಲ್ಲ ನೆಲಕ್ಕೆ ಉರುಳಿ ಹಿಂದೂ ರಾಷ್ಟ್ರೀಯತೆ ತಲೆ ಎತ್ತಿ ನಿಂತ ಕ್ಷಣವಿದೆ. ಕರಸೇವೆ ಮಾಡಲು ಬಿಡುವು ಎಂದವರ ಗುಪ್ತದಿತನವನ್ನು ಹಿಮ್ಮೆಟ್ಟಿಸಿ ಮಂದಿರ್ ವೈಬನೇಂಗೆ ಎಂದು ಹುಡುಗಿ ಕರಸೇವಕರ ಮೈಮನಗಳಲ್ಲಿ ಮಿಂಚಿನ ಸಂಚಾರ ಮಾಡಿದ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಅಶೋಕ್ ಸಿಂಗರ್, ಉಮಾ ಭಾರತಿಯವರಂತ ನಾಯಕರ ಹೋರಾಟ. ಬಾಪ್ರಿಯ ಸುತ್ತ ಪಾರಿವಾಳವು ಹಾರಲು ಬಿಡುವು ಎಂದು ಭಗವ ಹಾರಿಸಿದಂತೆ ಕಾಕಿ ಸರ್ಪಗಾವಲು ಹಾಕಿದ ಸರ್ಕಾರಗಳ ಓಲೈಕೆಗೆ ಸೆಟ್ಟು ಹೊಡೆದ ಕೇಸರಿ ಸೈನಿಕರ ಬಲಿದಾನಗಳು. ಫೈಜಾಬಾದ್ ಹಾಗೂ ಅಯೋಧ್ಯೆ ನಗರ ತುಂಬ ಜಮೆಯಾದ ದೇಶವಾಸಿ ಹಿಂದೂ ಕರಸೇವಕರ ಮೇಲೆ ನಡೆದ ದಾರುಣ ಲಾಠಿಚಾರ್ಜ್, ಗೋಲಿಬಾರ್ಗಳೆಲ್ಲ ಜೈ ಶ್ರೀರಾಮ್ ಘೋಷಣೆ ಎದುರು ದಿಕ್ಕು ತಪ್ಪಿ ಹೋದವು. ಜಾತಿ, ಪಕ್ಷ, ರಾಜಕೀಯ, ಪ್ರಾದೇಶಿಕತೆ ಎಂದು ಹರಿದು ಹಂಚಿ ಹೋಗಿದ್ದ ಸಮಸ್ತ ಹಿಂದೂ ಸಮಾಜವು ಕೇವಲ ಜೈ ಶ್ರೀರಾಮ್ ಎನ್ನುವ ಘೋಷಣೆ ಒಟ್ಟುಗೂಡಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಇದೇ ಬರುವ ಜನವರಿ 22ರಂದು ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ವಿಶ್ವಾದ್ಯಂತ ಎಲ್ಲರೂ ಮನೆಗಳಲ್ಲಿ ದೀಪ ಬೆಳಗಿ ರಾಮನಾಮ ಸ್ಮರಣೆ ಮಾಡಲಿದ್ದಾರೆ. ಶತಶತಮಾನಗಳ ಕಾಲ ಹಿಂದೂ ಸಮುದಾಯ ಕಾದು ಕುಳಿತಿದ್ದ ಮಹತ್ ಕಾರ್ಯವೊಂದು ಆ ದಿನ ನಡೆಯಲಿದೆ. ಮನುಕುಲಕ್ಕೆ ಜೀವನದ ಪಾಠ
ಧರ್ಮ ಕರ್ಮಗಳ ನಿರ್ವಹಣೆ ಸತ್ಯ ಸಂಗತಿಯ ಮೂಲಕ ನಡೆಸುವ ಜೀವನ ಕ್ರಮವನ್ನು ತಿಳಿಸಿಕೊಟ್ಟ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಆದರ್ಶ, ಸದಾ ಆದರ್ಶ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ, ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ, ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ. बोलो भारत माता की, जय बोलो भारत माता की, बोलो श्री रामचंद्र महाराज की, सीता माता की. हरा 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 हरा. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.